ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಮತಾ, ನಿಮ್ಮ ಮನೆ ಮಗಳು. ಮೊನ್ನಿನ ದಿವಸ ನಾವೊಂದು ವಿಡಿಯೋ ಹಾಕಿದ್ದೆ ಒಡ್ಪದ್ದು. ಅವಾಗ ನೀವೆಲ್ಲರೂ ಅದನ್ನು ಕೇಳಿರಂತ ಅನ್ಕೊತೀನಿ. ಕಮೆಂಟ್ಸು ಹಾಕಿರಿ, ನನಗೆ ಭಾಳ ಖುಷಿ ಆಯ್ತು. ಮತ್ತು ನೀವು ಹಿಂಗೆ ನನಗೆ ಸಪೋರ್ಟ್ ಮಾಡ್ಕೊತ ಹೋದ್ರೆ ನಾನು ಹೆಚ್ಚಿಂದ ಏನಾರ ಉತ್ತರ ಕರ್ನಾಟಕ ಶೈಲಿ ಬರೀ ಒಡಪೊಂದ ಅಲ್ರಿ, ಎಲ್ಲ ಥರದ್ದನ್ನು ನಾನು ಆದಷ್ಟು ನಮ್ಮ ಸಂಸ್ಕೃತಿ ಉಳಿಸ್ಕೊಂಡು ಹೋಗುವಂಥವು ಏನಾದರೂ ಇದ್ರೆ ಅವನ್ನ ಎಲ್ಲ ವಿಡಿಯೋದಾಗ ಹಾಕೋಕ್ಕೆ ಪ್ರಯತ್ನ ಮಾಡ್ತೀನಿ. ಆದರೆ ನಿಮ್ಮೆಲ್ಲರೂ ಸಪೋರ್ಟ್ ಮಾತ್ರ ನನಗೆ ಬೇಕು. ಈಗ ಮತ್ತೆ 5 ಒಡಪ ಹೇಳ್ತೇನೆ ನೋಡ್ರಿ. ಈಗ ವಿಘ್ನಗಳನ್ನು ದೂರ ಮಾಡುವನು ಗಣಪತಿ, ನಾನಾದೆ ವಿನೋದವರ ಪ್ರೀತಿಯ ಸತಿ. ಚಂಗಳೆಯವ್ವ ಪಾಕ ಮಾಡಿದ್ದು ಚಿಲ್ಲಾಳೆಂಬ ಮಗನ ಕುಟ್ಟಿ, ವಿನೋದವರ ಹೆಸರು ಹೇಳುವೆನು ಕನ್ನಡದಲ್ಲಿ ಕಟ್ಟಿ. 6 ಸೇರು ಎಳ್ಳ 3 ಸೇರು ಜೊಳ್ಳ, ನಮ್ಮ ವಿನೋದ್ ಹೇಳೋದೆಲ್ಲ ಸುಳ್ಳ. ಮೂಗ್ನ್ಯಾಗ ನತ್ತ ಕೊಳ್ಳಾಗ ಮುತ್ತ, ನನಗೆ ಗೊತ್ತ ವಿನೋದನ ಗತ್ತ. ಬಾಲುಳ್ಳವ್ರ ಮಗಳ ಭಾಗ್ಯವಂತರ ಸೊಸಿ, ಎಂಥವ್ರ ಮಗಳಂತ ಸಂತೋಷ ಪಡ್ತಾರೆ ವಿನೋದ್. ಇವು 5 ಹೇಳೇನು ನೋಡ್ರಿ. ಈಗ ಇವು 5ರೊಳಗೆ ಬರೀ ನಾ ಹೇಳಿದ್ದಷ್ಟ ಅಂತಲ್ರಿ, ನಿಮಗೆ ಯಾವಾರ ಚಲೋ ಗೊತ್ತಿದ್ದು ಅಂದ್ರೆ ನೀವು ಕೆಳಗಲ್ಲಿ ಕಮೆಂಟ್ಸ್ದೊಳಗೆ ನೀವು ಒಡಪ ಹಾಕಿದ್ರಿ ಅಂದ್ರೆ ನಾವು ಒಡಪ ನಿಮಗೆ ಗೊತ್ತಿರುವನು ಭಾಳ ಜನಕ್ಕೆ ನಾನು ತಿಳಿಸ್ಕೊಡ್ತೀನಿ. ಅದಕ್ಕೆ ನಿಮಗೂ ಗೊತ್ತಿದ್ರೆ ಹಾಕ್ರಿ, ನನ್ನೂ ಕಲ್ಕೋರಿ. ಎಲ್ಲರ ಮನೆಗೆ ಉಡಿ ತುಂಬ್ಕೊಳಕ್ಕೆ ಹೋದಾಗ ಒಡಪ ಇಟ್ಟು ಗಂಡನ ಹೆಸರು ಹೇಳ್ರಿ. ಆಮೇಲೆ ಉತ್ತರ ಕರ್ನಾಟಕ ಇಲ್ಕಲ್ ಸೀರೆದು ಏನು ಮಹತ್ವ ಐತಲ್ರಿ, ಆ ಸೀರೆಯೊಳಗೆ ಇರೋದು ಏನು ಗಮ್ಮತ್ತೈತಲ್ಲ, ಅದು ನೀವು ಎಷ್ಟೋ ಸಾವಿರ ಕೊಟ್ಟು ಎಷ್ಟೋ ಲಕ್ಷ ಕೊಟ್ಟು ಉಟ್ಕೊಂಡ್ರು ಅದು ನಮ್ದು ಉತ್ತರ ಕರ್ನಾಟಕ ಶೈಲಿ ಬರಂಗಿಲ್ಲ ರೀ. ಅದಕ್ಕೆ ನಾ ಏನು ಮಾಡಿದ್ನಿ, ನನಗೆ ಮೊದಲು ಇಂಥದ್ದೆಲ್ಲ ಅಂದ್ರೆ ಭಾಳ ಪ್ರೀತಿ ರೀ. ಅದಕ್ಕೆ ಇವತ್ತು ಇಲ್ಕಲ್ ಸೀರೆ ಉಟ್ಕೊಂಡು ಪಕ್ಕಾ ಜವಾರಿ ಹೆಣ್ಮಗಳಾಗಿ ನಿಮಗೆ ಒಡಪು ಹೇಳಕ್ಕೆ ಬಂದಿದ್ದೆ. ಅದು ನಿಮಗೆ ಹೆಂಗೆ ಅನ್ನಿಸ್ತು, ಏನು ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸ್ರಿ. ದಯವಿಟ್ಟು ಏನಾದರೂ ತಪ್ಪಾಗಿತ್ತಂದ್ರೆ ನನ್ನ ಕ್ಷಮಿಸ್ರಿ. ಆದಷ್ಟು ನಾ ಉತ್ತರ ಕರ್ನಾಟಕ ಭಾಷೆಯೊಳಗನ್ನು ಮಾತಾಡ್ಬೇಕಂತ ಪ್ರಯತ್ನ ಮಾಡಾಕತ್ತೀನಿ. ಯಾಕಂದ್ರೆ ನಾ ಹುಟ್ಟಿ ಬೆಳೆದಿದ್ದೆಲ್ಲ ಬಾಗಲಕೋಟೆ, ಅದರ ಕೊಟ್ಟಿದ್ದೂರು ಬೆಳಗಾವಿ. ಇಲ್ಲಿ ಬಂದಮೇಲೆ ಸ್ವಲ್ಪ ಇವ್ರ ಜೊತೆಗೆ ಮಾತಾಡಿ ಈ ಕಡೆ ಭಾಷೆ ಒಂದು ಸ್ವಲ್ಪ ನಡು ಬರ್ತೈತ್ರಿ. ಆದರೆ ಈಕಿ ಪಕ್ಕಾ ಜವಾರಿ ಉತ್ತರ ಕರ್ನಾಟಕ ಹೆಣ್ಮಗಳು ಅಂತ ಹೇಳ್ತಾಳು. ಮತ್ತು ನಡು ಈಕಿ ಬೆಂಗಳೂರು ಭಾಷೆ ಮಾತಾಡ್ತಾಳಂತ ಯಾರೂ ತಪ್ಪು ತಿಳಿಬೇಡ್ರಿ. ನನಗೆ ನನ್ನ ಭಾಷೆ, ನನ್ನ ಊರ, ನನ್ನ ಸೊಗಡ ನಾ ಯಾವಾಗೂ ಬಿಟ್ಟು ಕೊಡೋದಿಲ್ಲ. ಇವತ್ತಿಂತ ನನ್ನ ಗೆಳತಿಯರೆಲ್ಲರೂ ಚಾಷ್ಟಿ ಮಾಡ್ತಾರೆ. ಏನಂತ, ನೀಗ ಬಂದು ಇಷ್ಟು ವರ್ಷ ಆಯ್ತು ಬೆಳಗಾವಿಗೆ, ಇನ್ನೂ ನೀ ಬರೀ ಬಾಗಲಕೋಟೆ ಅಂತಾರೆ. ಅದಕ್ಕೆ ನನಗೆ ನಮ್ಮ ಉತ್ತರ ಕರ್ನಾಟಕ ಅಂದ್ರೆ ಭಾಳ ಹೆಮ್ಮೆ. ನನ್ನ ಉತ್ತರ ಕರ್ನಾಟಕ ಭಾಷೆ ಅಂದ್ರೆ ಭಾಳ ಪ್ರೀತಿ ರೀ. ಅದಕ್ಕೆ ನಾನು ಆದಷ್ಟು ಹಂಗೆ ಹೇಳೋಕ್ಕೆ ಪ್ರಯತ್ನ ಮಾಡ್ತೀನಿ. ಎಲ್ಲರೂ ಇವು 5 ಒಡಪ ಏನು ಹೇಳೀನಿ ಈಗ ಎಲ್ಲರೂ ಕೇಳ್ರಿ. ಎಲ್ಲರೂ ಮತ್ತೊಂದು ಕಡೆ ಹೇಳೋಕ್ಕೆ ಪ್ರಯತ್ನ ಮಾಡಿರಿ. ಮತ್ತು ನಿಮಗೇನಾದರೂ ಈ ಥರನೂ ಹಾಕ್ರಿ ಮೇಡಮ್ಮ ಅಂಥೇಳಿ ನೀವೇನಾದರೂ ಕಮೆಂಟ್ ಬಾಕ್ಸ್ನಾಗ ನಂಗೆ ತಿಳಿಸಿದ್ರೆ ನಾ ಅದರ ಪ್ರಕಾರ ನನಗೆ ಏನು ಬರ್ತೈತಿ ಅಷ್ಟನ್ನು ಹೇಳ್ಕೊತ ಹೋಗ್ತೀನಿ. ದಯವಿಟ್ಟು ನಿಮ್ಮೆಲ್ಲರ ಸಪೋರ್ಟು ನನಗೆ ಬೇಕು. ಧನ್ಯವಾದಗಳು.